ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ವಿಡಿಯೋನ ಶುರು ಮಾಡ್ಕೊಂಡ್ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇದೆಲ್ಲ ನಡೆದೈತೆ ಅಂತಂದ್ರೆ 12 ವರ್ಷದ ಬಾಲಕನನ್ನ ಎಲ್ಲರೂ ನೋಡಿರ್ತೀರ. ಒಂದು ರಿವರ್ ಅಲ್ಲಿ ಕೈ ಕಾಲು ತೊಳೆಯೋಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಇರುತ್ತೆ, ಅವನ್ನ ಹಿಡ್ಕೊಂಡು ಎಳ್ಕೊ ಹೋಗುತ್ತೆ. ಸೊ ಇದರ ಹಿಂದೆ ಇರುವಂತ ವಿಷಯಗಳನ್ನ ತಿಳ್ಕೊಳ್ಳೋಣ. ಒಂದು ಅವೇರ್ನೆಸ್ ಅಂತ ನೋಡ್ಕೋಬೋದಪ್ಪ. ಈ ವಿಷಯ ನಡೆದು 1 ವಾರ ಆಗೈತೆ. ನೀನ್ ಯಾಕೋ ವಿಡಿಯೋ ಹಾಕಿ ಈ ತರ ವಿಡಿಯೋ ಹಾಕಿದೀಯ ಅಂತ ಕೇಳ್ಬೋದು. ಇದೊಂದು ಅವೇರ್ನೆಸ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಹಾಕೋಣ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಕೆಲವರು ಆ ವಿಡಿಯೋ ಮಾಡಿದ್ರಲ್ಲ, ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರಲ್ಲ, ಅವ್ರು ಅದರಲ್ಲಿರುವಂಥ ಕಮೆಂಟ್ಗಳನ್ನ ನೋಡಿದೆ. ಯಾವ ಥರ ಕಮೆಂಟ್ ಮಾಡಿದ್ರು ಗೊತ್ತಾ? ವಿಡಿಯೋ ಮಾಡೋದ್ರ ಬದಲು ಹೋಗಿ ಕಾಪಾಡ್ಬೋದಿತ್ತಲ್ಲ ಅಂತವಲ್ಲಿ. ಅಂದರೆ ಅದೇನು ಬೆಕ್ಕ ಕಾಪಾಡೋಕ್ಕೆ? ಅದು ಮೋಸ್ಟ್ಲಿ ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಅಲ್ಲವ ಬೈಟ್ PSI ಫೋರ್ಸ್ ಎಷ್ಟಿರುತ್ತೆ ಗೊತ್ತಾ? ಡೀಟೇಲ್ನ ತಿಳ್ಕೊಳ್ಳೋಣ ಬನ್ನಿ. ಏನ್ ನಡೆದೈತೆ ಅಂತಂದ್ರೆ 12 ವರ್ಷದ ಬಾಲಕ, ಇವನಿಗೆ ತಂದೆ ಇರಲ್ಲ, ತಾಯಿ ಇರಲ್ಲ, ಇಬ್ರು ಕೂಡ ಇರಲ್ಲ. ತನ್ನ ಮಾವನ ಜೊತೆನೆ ಕೆಲಸ ಮಾಡ್ತಾ ಇರ್ತಾನೆ, ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತಾನೆ. ತನ್ನ ಹೊಲ ಗದ್ದೆಗಳಿರ್ತಾವಲ್ಲ, ಅಲ್ಲಿ ಕೆಲಸ ಮಾಡ್ಕೊಂಡು ಕೆಲಸ ಮುಗಿದಾದ್ಮೇಲೆ ಅಲ್ಲಿ ಗಗಾರ ರಿವರ್ ಇದೆಯಂತೆ. ಗಗಾರ ರಿವರಲ್ಲಿ ಮೊಸಳೆ ನೋಡಿದ್ದರಂತೆ. ಆಲ್ಮೋಸ್ಟ್ ಎಲ್ಲರೂ ನೋಡಿದರಂತೆ. ಬಟ್ ಆ ಹುಡುಗಂಗೆ ಏನು ಗೊತ್ತು, ಕೈಕಾಲು ತೊಳ್ಕೊಬರದ ಅಂತ ಹೋದಂಥ ಸಂದರ್ಭದಲ್ಲಿ ಆ ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಆ ಮೊಸಳೆ ಬಂದು ಹೋಗದೆ, ಕಚ್ಚಿ ಎಳ್ಕೊ ಹೋಗದೆ. ಈ ಸುನಿಲ್ ಕಿರ್ಚರ್ನ ನೋಡ್ಬಿಟ್ಟು ತನ್ನ ಮಾವ ಹಿಡಿದ್ರು ಕೂಡ ಅಂದರೆ ಎಳ್ಕೊ ಹೊಂಟೋಯ್ತು, ಆಳವಾದಂಥ ಸ್ಥಳಕ್ಕೆ ಎಳ್ಕೊ ಹೊಂಟೋಯ್ತು. ಬಟ್ ಅಲ್ಲಿರೋರು ಅಂದರೆ ಪಕ್ಕದಲ್ಲಿರುವಂಥ ಹೊಲ ಗದ್ದೆಯಲ್ಲಿ ಇರೋರೆಲ್ಲರೂ ಕೂಡ ಬರ್ತಾರೆ, ಬಂದು ಎಲ್ಲರೂ ಕಿರ್ಚ್ತಾರೆ, ಆಮೇಲೆ ಕಲ್ಲೆಸಿತಾರೆ, ಅಂದರೆ ಹಗ್ಗಗಳನ್ನು ಹಾಕ್ಬಿಟ್ಟು ಎಳೆಯೋಣ ಅಂತ ಪ್ರಯತ್ನ ಮಾಡಿರ್ತಾರೆ. ಬಟ್ ಅಷ್ಟರೊಳಗೆ ಎಲ್ಲ ಹೊಂಟೋದಾದ್ಮೇಲೆ ಅಲ್ಲಿರುವಂಥವ್ರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಈ ವಿಡಿಯೋ ಟ್ರೆಂಡಿಂಗ್ ಆಯ್ತಿದ್ದಂಥ ಸಂದರ್ಭದಲ್ಲಿ ಆ ಥರ ಕಮೆಂಟ್ ಮಾಡಿದ್ರು, ಕಾಪಾಡ್ಬೋದಿತ್ತಲ್ಲ ಅಂತೇಳಿ. ಸೊ ಅದು ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಅಂದರೆ ಸಾಮಾನ್ಯವಾದ ಮೊಸಳೆನೇ ಅಲ್ಲ. ಸೊ ಆ ಮೊಸಳೆಯ PSI ಫೋರ್ಸ್ ಎಷ್ಟಿರುತ್ತೆ ಗೊತ್ತಾ? ಸಿಂಹ, ಕಾಡಿನ ರಾಜ ಎಂದು ಹೇಳಲ್ಪಡುವಂಥ ಸಿಂಹಕ್ಕೆ 650 PSI. ಬಟ್ ಇದರ 6-7 ಪಟ್ಟು ಬರುತ್ತೆ. ಎಷ್ಟು ಗೊತ್ತಾ? 3700 PSI. ಮನುಷ್ಯನ PSI ಎಷ್ಟಿರುತ್ತೆ ಗೊತ್ತಾ? 120ರಿಂದ 150 ಅಷ್ಟೇ. ಆ್ಯಂಡ್ ಇದಾದ ನಂತರ ಆ ಬಾಲಕನನ್ನ ಎಳ್ಕೊಂಡು ಹೋದಾದ್ಮೇಲೆ ಅಲ್ಲಿರುವಂಥ ರೆಸ್ಕ್ಯೂ ಟೀಮ್ ಬರುತ್ತೆ. ರೆಸ್ಕ್ಯೂ ಟೀಮ್ ಬಂದು 5 ಅವರ್ ಹುಡುಕಾಟ ನಡೆದಾದ್ಮೇಲೆ ಆ ಬಾಲಕನ ಶವ ಸಿಗುತ್ತೆ. ಆ್ಯಂಡ್ ಅದರಲ್ಲಿರುವಂಥ ಎಷ್ಟೋ ಪಾರ್ಟ್ಗಳನ್ನು, ಸಮಥಿಂಗ್ ಕಾಲುಗಳನ್ನು ತಿಂದೈತೆ, ಆ್ಯಂಡ್ ಹೊಟ್ಟೆ ಭಾಗವನ್ನು ತಿಂದೈತೆ, ಇನ್ನು ಎಷ್ಟೋ ಭಾಗಗಳನ್ನು ತಿಂದೈತೆ. ಇನ್ನು ಮೃತದೇಹವನ್ನು ಎತ್ಕೊ ಬರ್ತಾರೆ. ಇದಾದ ನಂತರ ಅಲ್ಲಿಯ ಗೌರ್ಮೆಂಟ್ 4 ಲಕ್ಷ ರೂಪಾಯಿ ಕಾಂಪೋಸಿಷನ್ನ ಅನೌನ್ಸ್ ಮಾಡಿದ್ರು. ಆ್ಯಂಡ್ ಈ ಕ್ರೊಕೊಡೈಲು ಮೊಸಳೆಗಳೆಲ್ಲ ಇರುವಂಥ ಜಾಗಕ್ಕೆ ಸೇಫ್ ಆಗಿರಿ, ಮಕ್ಕಳುಗಳನ್ನು ಬಿಡಬೇಡಿ. ಐತೆ ಅಂತ ಗೊತ್ತಿದ್ರು ಕೂಡ ಮನುಷ್ಯ ಆ ಕಡೆ ಯಾರು ಕೂಡ ಹೋಗಬಾರ್ದು. ಯಾವಾಗ ಏನು ಮಾಡುತ್ತೆ ಅಂತ ಗೊತ್ತಾಗಿರಲ್ಲ. ಒಂದು ಮೊಸಳೆ ಒಂದು ಆಹಾರವನ್ನು ಹಿಡಿಯೋಕ್ಕೆ ಅಂತ ಮರೆ ಮಾಡ್ಕೊಂಡ್ರೆ 2 ಅವರ್ 3 ಅವರ್ ಅಲ್ಲ, 4 ಅವರ್ 5 ಅವರ್ ಕೂಡ ಒಂದೇ ಜಾಗದಲ್ಲಿ ಇರುತ್ತೆ. ತನ್ನನ್ನು ತಾನೇ ಮರೆ ಮಾಡ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ವಂತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಮೊಸಳೆ ಐತೆ ಅಂತ ಗೊತ್ತಾಗಿದ್ರು ಕೂಡ ಯಾಕೆ ಹೋದ್ರೋ ಗೊತ್ತಿಲ್ಲ. ಬಟ್ ಅಲ್ಲಿಯ ಗ್ರಾಮಸ್ಥರು ಏನು ಹೇಳೋರು ಅಂತಂದರೆ, ಈ ಥರ ನಡೆದಂಗೆ ಇನ್ನೊಂದ್ಸರಿ ನಡಿಬಾರ್ದು, ಅಲ್ಲಿರುವಂಥ ಮೊಸಳೆಗಳನ್ನು ಬೇರೆ ಕಡೆ ಬುಡಕ್ಕೆ ಹೇಳವ್ರೆ. ಆ್ಯಂಡ್ ಈ ಮೊಸಳೆಗಳು ಇನ್ನೊಂದು ಟ್ರಿಕ್ ಕೂಡ ಮಾಡುತ್ತೆ. ಒಬ್ಬರನ್ನ ಹಿಡಿತು ಅಂತಂದರೆ, ಒಂದು ಆಹಾರ ಯಾವುದೇ ಆಗಿರ್ಬೋದು, ತಪ್ಪಿಸ್ಕೊತಾದೆ ಅಂತ ಗೊತ್ತಾದ್ಮೇಲೆ ಒಂದ್ಸರಿ ಕಚ್ಚಿ ಡೆತ್ ರೋಲ್ ಮಾಡುತ್ತೆ. ಡೆತ್ ರೋಲ್ ಅಂತಂದರೆ ಸರ್ಚ್ ಮಾಡಿ ಗೊತ್ತಾಗುತ್ತೆ, ಸುತ್ತಾ ಇರುತ್ತೆ, ಸಾಯೋವರೆಗೂ ಬಿಡಲ್ಲ. ಸೊ ಈ ಥರ ಎಲ್ಲ ಆಗೈತೆ. ಆ್ಯಂಡ್ ನನ್ನ ಒಂದು ಅನಿಸಿಕೆ ಏನು ಗೊತ್ತಾ? ಹೊಸ ಜಾಗ ಅಂತ ಈಗ ಗೂಗಲಲ್ಲಿ, ಈ ಯೂಟ್ಯೂಬು, ಇನ್ಸ್ಟಾಗ್ರಾಮಲ್ಲೆಲ್ಲ ಸರ್ಚ್ ಮಾಡ್ತಾರೆ. ಯಾವ್ದಾದ್ರು ನ್ಯೂ ಪ್ಲೇಸ್ ಇದ್ದದ, ನ್ಯೂ ಅಂದರೆ ನೇಚರ್ ಲವರ್ ಅಂತೇಳಿ ಸರ್ಚ್ ಎಲ್ಲ ಮಾಡ್ತಾರೆ. ಯಾರೂ ಇಲ್ಲದೆ ಇರುವಂಥ ಸ್ಪಾಟ್ಗೆ ಹೋಗಬೇಕು, ಯಾರು ಗೊತ್ತಿಲ್ಲದೆ ಇರುವಂಥ ಸ್ಪಾಟ್ಗೆ ಹೋಗಬೇಕು ಅಂತೆಲ್ಲ ಹೋಗ್ತಾರೆ. ಹೋಗಿ ಕಣ್ಣಾರ ನೋಡ್ಕೊಬರೋದು ಅಷ್ಟೇ. ಅಂದರೆ ಪರ್ಮಿಷನ್ ಇರುವಂಥ ಜಾಗಕ್ಕೆ ಹೋಗ್ಬೇಕಷ್ಟೇ. ಆ್ಯಂಡ್ ಗೊತ್ತಿಲ್ಲದೆ ಇರೋ ಸ್ಪಾಟ್ಗೆ ಹೋಗಿ ಇದರಲ್ಲಿ ಇಳಿಯೋದು, ಅದು ಕೆರೆ ಆಗಿರ್ಬೋದು, ನದಿ ಆಗಿರ್ಬೋದು, ಆ್ಯಂಡ್ ಸಾಗರ ಆಗಿರ್ಬೋದು, ಸಾಗರ ಆಗಿರ್ಬೋದು, ಆ್ಯಂಡ್ ಕಾಲುವೆ ಆಗಿರ್ಬೋದು, ಯಾವುದೇ ಆದರೂ ಸರಿ, ನೋಡಿ ಖುಷಿ ಪಡ್ಕೊಳ್ಳಿ ಅಷ್ಟೇ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅದುವರೆಗೂ ಟಾಟಾ ಬೈ ಬೈ. ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.